ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರುವಂತ ದರ್ಶನ್ A2 ಆರೋಪಿ, ಪರಪ್ಪನಗರ ಜೈಲಲ್ಲಿರುವಂತ A1 ಆರೋಪಿ ಪವಿತ್ರ ಗೌಡ. ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದುವರೆದಿತ್ತು. ಹಾಗಾದ್ರೆ ಬೇಲ್ ಸಿಕ್ಕೇ ಬಿಡುತ್ತಾ? ಪೊಲೀಸರು ಹಾಕಿರುವಂತ ಚಾರ್ಜ್ ಶೀಟ್ ದಾಸನಿಗೆ ವರದಾನವಾಯ್ತಾ? ಆ ಚಾರ್ಜ್ ಶೀಟ್ ನಲ್ಲಿರುವಂತ ಲೋಪಗಳನ್ನ ಮುಂದಿಟ್ಟುಕೊಂಡು ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತ CV ನಾಗೇಶ್ ಅವರು ಪ್ರಬಲವಾದಂತ ವಾದವನ್ನ ಮಂಡಿಸಿದ್ದಾರೆ. ಪ್ರತಿ ಪುಟಗಳ ತಪ್ಪನ್ನ ಕೋರ್ಟ್ನಲ್ಲಿ ಎತ್ತಿ ಎತ್ತಿ ವಿವರಿಸಿದ್ದಾರೆ. ಪ್ರತಿಯೊಂದು ಲೂಪ್ ಹೋಲ್ಸ್ ಅನ್ನ, ಪ್ರತಿಯೊಂದು ಲೋಪಗಳನ್ನ ಯಾಕೀಗಾಗಿದೆ ಅಂತೇಳಿ ಪ್ರಶ್ನೆ ಮಾಡೋ ಮೂಲಕ ಕೋರ್ಟ್ನಲ್ಲಿ ಮುಂದಿಟ್ಟಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು. 12ವರೆಗೆ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. 1 ಗಂಟೆ 45 ನಿಮಿಷದವರೆಗೂ ಕೂಡ ತಮ್ಮ ವಾದವನ್ನ ಮುಂದುವರಿಸ್ತಾರೆ. ಹಲವು ಅಂಶಗಳನ್ನ ಮುಂದಿಟ್ಕೊಂಡು ವಾದವನ್ನ ಮಂಡನೆ ಮಾಡಿರುವಂತಹ CV ನಾಗೇಶ್. ಹಾಗಾದ್ರೆ ಜಾಮೀನು ಸಿಕ್ಕೇ ಬಿಡುತ್ತಾ? ಅದು ಇವತ್ತೇ ಸಿಗುತ್ತಾ? ಕುತೂಹಲ. ದರ್ಶನ್ಗೆ ಚಿಗುರಿದ ಜಾಮೀನಿನ ಕನಸು. ಚಾರ್ಜ್ ಶೀಟ್ ಈಗ ದರ್ಶನ್ಗೆ ವರವಾಯ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದ್ರೆ ಪ್ರತಿ ಪೇಜಲ್ಲೂ ಕೂಡ ತಪ್ಪನ್ನ ಎತ್ತಿ ತೋರಿಸಿದ್ದಾರೆ. ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ಅಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಸುಮಾರು 1.5 ಗಂಟೆ ಕಾಲ ಪ್ರಬಲವಾದಂಥ ವಾದವನ್ನ ಮಂಡಿಸಿದಂಥ ಹಿರಿಯ ವಕೀಲ CV ನಾಗೇಶ್ ಅವರು 3991 ಪುಟಗಳ ಚಾರ್ಜ್ ಶೀಟಲ್ಲಿ ದರ್ಶನ್ ಅವರ ಸ್ವಇಚ್ಛೆಯಿಂದ ಹಿಡಿದು ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ರು, FSL ವರದಿ ಏನಿದೆ, FSL ಏನೆಲ್ಲ ಸಂಗ್ರಹ ಮಾಡಿತ್ತು, ಅಲ್ಲಿ ಏನು ಲೂಪ್ ಹೋಲ್ಸ್ ಇದೆ, ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂತ ಹೇಳಿಕೆಯಲ್ಲಿ ಯಾಕೆ ಗೊಂದಲ, PSI ವಿನಯ್ ಯಾಕೆ ಅವರ ಮೊಬೈಲ್ ಸೀಸ್ ಮಾಡಿಲ್ಲ, ಪ್ರತಿಯೊಂದು ಪೇಜಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನ ಅಲ್ಲಿ ವಿವರಿಸಿದ್ದ ಮೂಲಕ ಪ್ರಶ್ನೆನ ಕೂಡ ಮಾಡಿದ್ದಾರೆ. ಯಾಕೆ ಸ್ವಾಮಿ ಇದನ್ನ ಫೋನ್ ಸೀಸ್ ಮಾಡಿಲ್ಲ ಅಂತೇಳಿ. ನೋಡಿ, ಒಂದಷ್ಟು ಪಾಯಿಂಟ್ಗಳನ್ನ, ಕೀ ಪಾಯಿಂಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರೋಪಿಯೇ PSIಗೆ ವಿಡಿಯೋ ಕಳಿಸಿದ್ದಾನೆ. ಯಾವ ವಿಡಿಯೋ? ಸೆಕ್ಯೂರಿಟಿ ಗಾರ್ಡ್ ರೂಮಲ್ಲಿ CC ಕ್ಯಾಮ್ರಾ ಇತ್ತಲ್ಲ, ಆ ವಿಡಿಯೋವನ್ನ ಕಳಿಸಿದ್ದಾನೆ. ಸೆಕೆಂಡ್ ಪಾಯಿಂಟ್, ಮಣ್ಣಲ್ಲಿ ಬ್ಲಡ್ ಸ್ಯಾಂಪಲ್ ಇರುವ ವರದಿ ಇದೆ. ಮಣ್ಣಲ್ಲಿ ಬ್ಲಡ್ ಸ್ಯಾಂಪಲ್ ಇರುವಂತ ವರದಿ ಇದೆ. ರಕ್ತ ಇದ್ದ ಮಣ್ಣು ಹೋದ್ರೆ ಕಾಣಬೇಕಿತ್ತು, ಕಾಣಿಲ್ಲ. CCTV ದೃಶ್ಯಾವಳಿಯಲ್ಲಿ ಕಂಟೆಂಟೇ ಇಲ್ಲ. CCTV DVR ಅನ್ನ ಸೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಚಲನವಲನ ಇದೆ ಅಂತ ಹೇಳಿದ್ದಾರೆ, ಕಂಟೆಂಟೇ ಇಲ್ಲ ಅಲ್ಲಿ ಅಂತೇಳಿ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. 122 ಬಾರಿ 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿಯಾಗಿರುವಂತಹ ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ ವಿನಯ್ ಜೊತೆ ಮಾತಾಡಿದ್ದಾರೆ. ಯಾಕೆ ಫೋನ್ ಸೀಸ್ ಮಾಡಿಲ್ಲ? ಯಾಕೆ ವಿನಯ್ ಅವರ ಫೋನ್ ಸೀಸ್ ಮಾಡಿಲ್ಲ? ಏನ್ ಕಾರಣ? ಇಲ್ಲಿ ಕೊಲೆ ಆಗಿದೆ ಅನ್ನುವ ವಿಚಾರವನ್ನ ಪ್ರದೋಷ್ ವಿನಯ್ಗೆ ಫೋನ್ ಮಾಡಿ ಹೇಳ್ತಾರೆ. ವಿನಯ್ಗೆ ಎಲ್ಲೋ ಇರುವಂತ ವಿನಯ್ ಗೊತ್ತಾಗುತ್ತೆ. ಆದ್ರೆ 4 ದಿನ ಆದ್ಮೇಲೆ ಪಂಚನಾಮೆ ಆಗುತ್ತೆ. ಪಂಚನಾಮೆಯಲ್ಲಿ ರಕ್ತದ ಕಲೆ ಇದೆ ಅಂತಾರೆ. ಅಲ್ಲಿ ನೋಡಿದ್ರೆ ಮಣ್ಣನ್ನ ಕಲೆಕ್ಟ್ ಮಾಡಿದ್ದಾರೆ. FSL ರಿಪೋರ್ಟ್ ಇಲ್ಲ ಅಂತಾರೆ. ಕನ್ಫ್ಯೂಷನ್ ನೋಡಿ ಎಷ್ಟಿದೆ ಅಂತೇಳಿ ತೋರಿಸಿರೋದು. ಹಾಗಾದ್ರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾಕೆ ಇಷ್ಟೊಂದು ಗೊಂದಲ ಮಾಡಿಟ್ಟಿದ್ದಾರೆ ಅನ್ನೋ ಅಂಶಗಳನ್ನ ಅಲ್ಲಿ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ದಾಖಲೆಗಳನ್ನ ತಪ್ಪಾಗಿ ಸೃಷ್ಟಿಸಿದ್ದಾರೆ ಅಂತಲೂ ಕೂಡ ಅವರು ವಾದವನ್ನ ಮಂಡಿಸಿದ್ದಾರೆ. ಗೊತ್ತಾಗ್ತಾ ಇದೆ, ಇಲ್ಲಿ ಚಾರ್ಜ್ ಶೀಟ್ನ ಪ್ರತಿಯನ್ನು ನೋಡಿದಾಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ನೆಲದ ಮೇಲೆ ರಕ್ತ ಇರುವ ಉಲ್ಲೇಖ ಇಲ್ಲ. ನೋಡಿ, ಅವರು ಹೇಳ್ತಿರೋದು ನೋಡಿ, ಮಣ್ಣನ್ನ ನಾವು ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು FSL ವರದಿ. ಇಲ್ಲಿ ನೋಡಿದ್ರೆ ರಕ್ತ ಇತ್ತು ಅಂತ ಹೇಳಿದ್ರು. ರಕ್ತದ ಮಾದರಿ ಇರುವಂತ ಮಣ್ಣನ್ನ ಅಂತ ಅಲ್ಲಿ ಉಲ್ಲೇಖ ಆಗಿಲ್ಲ. ಮಣ್ಣಲ್ಲಿ ಬ್ಲಡ್ ಸ್ಯಾಂಪಲ್ ಇರುವ ಬಗ್ಗೆ ವರದಿ ಇದೆ. ರಕ್ತ ಇದ್ದ ಮಣ್ಣು ಇದ್ರೆ ಕಾಣಬೇಕಿತ್ತು. ಯೂಶಲಿ ಕಾಣೋದಿಲ್ಲ. ಯಾಕೆ
4 ದಿನ ಆದ್ಮೇಲೆ ಪಂಚನಾಮೆಗೆ ಹೋದ್ರು. ಆಗ ಪೊಲೀಸರು FSL ಟೀಮ್ನ ಕರ್ಕೊಂಡು ಹೋದ್ರು. 4 ದಿನ ರಕ್ತದ ಕಲೆ ಇರುತ್ತಾ? ಗೋಡೆ ಮೇಲೆ ಎಲ್ಲಾದ್ರೂ ಇದ್ರೆ ಅದೊಂದು ಸ್ವಲ್ಪ ಕಾಣುತ್ತೆ, ಮಣ್ಣಲ್ಲಿದ್ರೆ ಅದು ಮಿಕ್ಸ್ ಆಗೋಗಿರುತ್ತೆ. ಹಾಗಾಗಿ ಆ ಒಂದು ಇಡೀ ಮಣ್ಣನ್ನು ತಗೊಂಡು FSL ಅವರು ಕವರ್ಗೆ ಹಾಕೊಂಡು ಹೋಗಿ ಅದನ್ನ ಲ್ಯಾಬ್ನಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ ಅವರದೇ ಹೇಳ್ತಾ ಇರೋದು, ಯಾಕೆ ತಡ ಮಾಡಿದ್ರು 4 ದಿನ ಅಂತೇಳಿ. ಪ್ರದೋಷ್ ಫೋಟೋ ಕಳಿಸಿದ್ದ ಅಂತಾರೆ. ಈ ಬಗ್ಗೆ FSL ಅಲ್ಲಿ ರಿಪೋರ್ಟ್ ಇದೆ. ಆ FSL ರಿಪೋರ್ಟ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರು ನಿಜವಾಗಿ ತನಿಖೆ ಮಾಡಿದ್ರೆ PSI ಫೋಟೋ ರಿಕವರಿ ಮಾಡಬೇಕಾಗಿತ್ತು. PSI ಫೋನನ್ನು ಸೀಸ್ ಮಾಡಬೇಕಾಗಿತ್ತು. ವಿನಯ್ ಅವರ ಫೋನನ್ನು ಸೀಸ್ ಮಾಡಿ ಅದನ್ನ FSL ಕಳಿಸ್ಬೇಕಿತ್ತು, ಅಥವಾ ಅದನ್ನು ರಿಟ್ರೀವ್ ಮಾಡುವಂತ ಕೆಲಸ ಆಗಬೇಕಿತ್ತು. ಆದರೆ ಇಲ್ಲಿ ಪೊಲೀಸರ ದಡ್ಡತನ ನೋಡಿ ಅಂತೇಳಿ ಪೊಲೀಸರ ತನಿಖೆಯ ದಡ್ಡತನದ ವಿಚಾರವನ್ನ ಕೋರ್ಟ್ ಹಾಲ್ನಲ್ಲಿ ಎತ್ತಿ ತೋರಿಸಿದ್ದಾರೆ CV ನಾಗೇಶ್ ಅವರು. ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಇದೆಲ್ಲವೂ ಕೂಡ ಸುಳ್ಳು, ಇದೆಲ್ಲವೂ ಕೂಡ ಸೃಷ್ಟಿಸಿರುವಂತ ದಾಖಲೆಗಳು. ಯಾಕೆ ಅಂತೇಳಿ ಒಂದೊಂದಾಗಿ ಪಾಯಿಂಟ್ ಅನ್ನ ಬಿಟ್ಟಿದ್ದಾರೆ. ಒಳ್ಳೆ ಅರ್ಜುನ ಬಾಣ ಬಿಟ್ಟಂತೆ ಒಂದೊಂದೇ ಪಾಯಿಂಟ್ ತಗೊಳ್ಳಿ, ಇದು ತಪ್ಪು, ಈ ಪಾಯಿಂಟ್ ತಗೊಳ್ಳಿ ತಪ್ಪು, ಚಪ್ಲಿ ತಗೊಳ್ಳಿ ಅಲ್ಲೂ ತಪ್ಪು, ಶೂ ಸೀಸ್ ಮಾಡಿದ್ದಾರೆ ಅದು ತಪ್ಪು, ವಿನಯ್ಗೆ ಇನ್ಫಾರ್ಮೇಶನ್ ಇತ್ತು, ಯಾಕೆ ಹಿರಿಯ ಅಧಿಕಾರಿಗಳು ಗೊತ್ತಾಗಿಲ್ಲ, ಎಲ್ಲೋರಂತ ಸಬ್ ಇನ್ಸ್ಪೆಕ್ಟರ್ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಯಾಕೆ ಗೊತ್ತಾಗಿಲ್ಲ, ತಗೊಳ್ಳಿ ಇದೊಂದು ಬಾಣ. ಅದಾದ್ಮೇಲೆ ವಿನಯ್ ಫೋನ್ ಯಾಕೆ ಸೀಸ್ ಮಾಡಲಿಲ್ಲ, ಬೇರೆ ಆರೋಪಿಗಳದ್ದು ಫೋನ್ ಸೀಸ್ ಮಾಡಿದ್ದೀರಾ. ವಿನಯ್ ನೋಡಿ ಎಷ್ಟು 122 ಬಾರಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾಕೆ ಸೀಸ್ ಮಾಡಿಲ್ಲ, ಮತ್ತೊಂದು ಬಾಣ ಬಿಟ್ಟರು CV ನಾಗೇಶ್ ಅವರು. ಈಗ ಒಂದೊಂದೇ ಅಸ್ತ್ರಗಳನ್ನ ಬಿಟ್ಟಿದ್ದಾರೆ CV ನಾಗೇಶ್ ಅವರು. ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಪ್ರತ್ಯಾಸ್ತ್ರವನ್ನ ಬಿಡ್ತಾರೆ ಅನ್ನೋದು ಕುತೂಹಲ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ನನ್ನ ಎಡಭಾಗದಲ್ಲಿ CV ನಾಗೇಶ್ ಅವರ ವಾದದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಶವ ಪರೀಕ್ಷೆ ಮಾಡೋದಕ್ಕೆ ಯಾಕೆ ತಡ ಮಾಡಿದ್ರು, ಯಾಕೆ ತಡ ಮಾಡಿದ್ಯಾಕೆ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ತಡ ಮಾಡಿದ್ಯಾಕೆ. ಅಲ್ಲೆಲ್ಲ ಮೋರಿ ಪಕ್ಕದಲ್ಲಿ ಸಿಗುತ್ತೆ ರೇಣುಕಾಸ್ವಾಮಿ ಅವರ ಮೃತದೇಹ. ರೇಣುಕಾಸ್ವಾಮಿ ಮೃತದೇಹವನ್ನ ತಗೊಂಡ್ಬರ್ತಾರೆ, ಆದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಲೇಟ್ ಆಯ್ತು, ಬಾಡಿಯನ್ನ ಗುರುತು ಹಚ್ಚೋದಕ್ಕೆ ತಡ ಆಯ್ತು, ಹಾಗಾಗಿ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅಂತ ಹೇಳ್ತಾರೆ ನೋಡಿ. CV ನಾಗೇಶ್ ಅವರ ಕೋರ್ಟ್ನಲ್ಲಿ ಬಿಟ್ಟಿರುವಂತ ಬಾಣಗಳು ಒಂದೊಂದೇ ಬಾಣ, ಬಾಡಿ ಗುರುತು ಹಚ್ಚೋದಕ್ಕೆ ತಡ ಆಯ್ತು ಅಂತಾರೆ. ಯಾಕೆ ತಡ ಆಯ್ತು, ಯಾಕೆಂದ್ರೆ ಅಲ್ಲಿ ವಿನಯ್ ಗೊತ್ತಿತ್ತಲ್ಲ ಇಂಥವ್ರನ್ನ ನಾವು ಇದು ಮಾಡಿದೀವಿ ಅಂತೇಳಿ. ಪ್ರದೋಷ್ ಫೋನ್ ಮಾಡಿ ಹೇಳಿದ್ದ ಅಂತೇಳಿ ಅಲ್ಲಿ ತಿಳಿಸಿದಾನಲ್ಲ ಪ್ರದೋಷ್. ಆ ಚಾಟ್ ಹಿಸ್ಟ್ರಿ ಕೂಡ ಅಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆಯಲ್ಲ. ರಕ್ತದ ಕಲೆ ಇದ್ದಿದ್ದು ಯಾವ ಶೂನಲ್ಲಿ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಲ್ಗಾಲಿನ ಶೂನ, ಎಡಗಾಲಿನ ಶೂನ ಹೇಳಿ, ಉಲ್ಲೇಖ ಮಾಡಿ. ಅಲ್ಲಿ ಉಲ್ಲೇಖ ಮಾಡಿಲ್ಲ. ನಿನ್ನೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ನಾವಲ್ಲಿ ಚಪ್ಪಲಿ ಹಾಕೊಂಡಿರೋದು ಅಂತೇಳಿ ದರ್ಶನ್ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಪೊಲೀಸ್ನವರು ಶೂ ಸೀಸ್ ಮಾಡಿದ್ದಾರೆ.